ಪರಮಾತ್ಮನು ನಿದ್ರಿಸುವಂತಿದೆ. ಈ ಪಾದ ಸನ್ನಿಧ್ಯ ಪಡೆದ ನಾವುಗಳೇ ಧನ್ಯರು. ದೇವಾದಿದೇವ ನನ್ನ ವಂದನೆ. ಪರಮಾತ್ಮನು ನಿದ್ರಿಸುವಂತಿದೆ. ಈ ಪಾದ ಸನ್ನಿಧ್ಯ ಪಡೆದ ನಾವುಗಳೇ ಧನ್ಯರು. ದೇವಾದಿದೇವ ನನ್ನ ವಂದನೆ. ಭವನದ ವೈಭವ ನೋಡಲೆ ನಗಾಚರ್ಯವಾಗಿದೆ. ಭವನದ ವೈಭವ ನೋಡಲೆ ನಗಾನಂದವಾಗಿದೆ. ಏನಿ ಭವನದ ವೈಭವ ನೋಡಲೆ ನಗಾಚರ್ಯವಾಗಿದೆ. ಭವನದ ವೈಭವ ನವಿಲು ಸೌರಂಗ ಪಕ್ಷಿಗಳೇಕೆ ಚಿತ್ರದಿ ನಗುತ್ತಿವೆ. ನವಿಲು ಸೌರಂಗ ಪಕ್ಷಿಗಳೇಕೆ ಚಿತ್ರದಿ ನಗುತ್ತಿವೆ. ಹತ್ತು ಮಾಣಿಕ್ಯ ರತ್ನಗಳೇಕೆ ತಳಿಸುತ್ತಿವೆ. ಹತ್ತು ಮಾಣಿಕ್ಯ ರತ್ನಗಳೇಕೆ ತಳಿಸುತ್ತಿವೆ. ಏನಿ ಭವನದ ವೈಭವ ನೋಡಲೆ ನಗಾಚರ್ಯವಾಗಿದೆ. ಏನಿ ಭವನದ ವೈಭವ 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 ಏನಿ ಭವನದ ವೈಭವ. ನವರತ್ನ ಖಚಿತವಾದ ಮಂಟಪಗಳು
ಪ್ರಕಾಶಮಾನವಾಗಿ ಕಂಗೊಳಿಸುತ್ತಿರುವುದಲ್ಲ. ಆ? ಹೋ, ಶೀಲಾಭಾಲಕಿಯರು, ಶೀಲಾಭಾಲಕಿಯರ ಭಾವಭಂಗಿ ಈ ಬಳ್ಳಿಯಂತೆ ಬೆಳಕುವ ನಡು, ಮೆಂಚಿನಂತೆ ಒಳೆಯುವ ನಯನಗಳು, ಏದನ್ನೊಂದು ಸಾವಿರ ಬಿಗಿದಬ್ಬಲೆ, ಏದನ್ನೊಂದು ಸಾವಿರ ಬಿಗಿದಬ್ಬಲೆ. ಸ್ವಾಗತ ಸ್ವಾಗತ ಗುರುನಂದನ, ಸ್ವಾಗತ ಸ್ವಾಗತ ಗುರುನಂದನ, ಸ್ವಾಗತವಯ್ಯ ಸುಯೋಧನ, ಸುಸ್ವಾಗತವಯ್ಯ ಸುಯೋಧನ, ಸ್ವಾಗತ ಸ್ವಾಗತ ಗುರುನಂದನ. ಕುರುವಂಶ ಕುಲ ತಿಲಕ ಕೌರವೇಶ್ವರ, ಕುರುವಂಶ ತಿಲಕ ಕೌರವೇಶ್ವರ, ನವರತ್ನ ಖಚಿತ ಸಿಂಹಾಸನಾಧೀಶ್ವರ. ಕುರುವಂಶ ಕುಲ ತಿಲಕ ಕೌರವೇಶ್ವರ, ನವರತ್ನ ಖಚಿತ ಸಿಂಹಾಸನಾಧೀಶ್ವರ, ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ಕೌರವೇಶ್ವರ, ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ. ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ರಣರಂಗ ಧೀಮಂತ ಪ್ರಚಂಡ ಕೌರವ, ರಣರಂಗ ಧೀಮಂತ ಪ್ರಚಂಡ ಕೌರವ, ಸ್ವಾಗತ ಸ್ವಾಗತ ಗುರುನಂದನ. ಕರದಲ್ಲಿ ಗಧೆಯಂ ಪಿಡಿದಿಹ ವೀರ ಶರೀರ, ಮಧಿಸಿದ ಹುಲಿಯಾಕಾರ, ಕರದಲ್ಲಿ ಗದೆಯಂ ಪಿಡಿದಿಹ ವೀರ ಶರೀರವು, ಮಧಿಸಿದ ಹುಲಿಯಾಕಾರ, ಉರಿಮೀಸೆಯದೊರೆ ಈಸರದಾರ, ಉರಿಮೀಸೆಯದೊರೆ ಈಸರದಾರ, ನಡೆಯುವ ಭಂಗಿಯು ಬಲು ಗಂಭೀರ, ನಡೆಯುವ ಭಂಗಿಯು ಬಲು ಗಂಭೀರ, ಸ್ವಾಗತ ಸ್ವಾಗತ ಗುರುನಂದನ, ಸ್ವಾಗತವಯ್ಯ ಸುಯೋಧನ, ಸುಸ್ವಾಗತವಯ್ಯ ಸುಯೋಧನ, ಸ್ವಾಗತ 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 ಗುರುನಂದನ, ಗುರುನಂದನ, ಕೌರವೇಶ್ವರ, ಹೇಳೇನಿದು? ಎಲ್ಲವೂ ನನ್ನ ಕನಸಿನಂತೆ ಭಾಷವಾಗಿತ್ತಲ್ಲ. ಹೋ
ಎಲ್ಲವೂ ಕೃಷ್ಣನ ಮಾಯ. ಏರಲಿ ಏರಲಿ ಕೃಷ್ಣ, ನಿನ್ನ ಮಾಯ ಶೇನಗ್ರಹವನ್ನು ಕಂಡು ಬೆರಗಾಗುವನಲ್ಲ, ಈ ಛಲದಂಕಮಲ್ಲ. ಸಸಾಗರ ಪೃಥ್ವಿಯನ್ನೇ ಶಾಸನ ಮಾಡುತ್ತಿರುವ ಗಾಂಧಾರಿ ದೇವಿಯ ಗರ್ಭ ಸಂಜಾತ ಶತ್ರುದಂಶ ದುರೇಣ ಅಸ್ತಿರಾವತಿಯ ಮಣಿಮುಕುಟ ರತ್ನ ಸಿಂಹಾಸನಾಧೀಶ್ವರ. ಏ ಕೌರವೇಶ್ವರ ಭವನಕ್ಕಿಂತಲೂ ಹೇ ನಂದ ಗೋಪಾಲ್ನ ಭವನವು ಅದ್ಭುತವೇ, ರಮಣೀಯವೇ, ಶೋಭಾಯಮಾನವೇ. ಹೋ ಸಾರ್ಥಕಿ, ಕೃಷ್ಣನಲ್ಲಿ ಗುರುರಾಜ ಶ್ರೀಕೃಷ್ಣ ಪರಮಾತ್ಮನು ನಿದ್ರಿಸುತ್ತಿರುವನು. ಇನ್ನೇನು ಸ್ವಾಮಿಯವರು ಎಚ್ಚರಗೊಳ್ಳುವರು. ಈ ಪೀಠದಲ್ಲಿ ಒಂದು ಮಾತಿದೆ ಸಾರ್ಥಕಿ, ಪಾಂಡವರಿಗೂ ನಮಗೂ ಯೋಧವು ಸಂಘಟಿಸಿರುವುದು. ಅದರಲ್ಲಿ ನೀವು ನಮ್ಮ ಪಕ್ಷವನ್ನು ವಹಿಸಬೇಕು. ಇದಕ್ಕೆ ಉತ್ತರ ಕೊಡಲು ಸಾಧ್ಯವಿಲ್ಲ ಗುರುರಾಜ. ನಾವು ಪರಮಾತ್ಮನ ಅಧೀನರು. ಆತನು ಎಲ್ಲಿರುವನೋ ನಾವು ಅಲ್ಲೇ ಇರುವೆವು. ಒಂದು ಸರಿಯಾದ ಮಾತು. ಕೃಷ್ಣನು ನಮ್ಮ ಪಕ್ಷವನ್ನು ವಹಿಸಿದರೆ ಯಾದವ ಸೈನ್ಯವೇ ನನ್ನ ಕೈ ಸೇರಿದಂತೆ ಸರಿ. ಹೇಗಾದರೂ ಸರಿ, ಈ ಪೀಠದಲ್ಲಿ ಕುಳಿತುಕೊಳ್ಳಿ. ಇವನೆಂತಹ ನಿದ್ರಾ ಪುರುಷನಯ್ಯ. ಅಣ್ಣನಾದ ಬಲರಾಮನಿಗೆ ರಾಜ್ಯವನ್ನೆಲ್ಲ ವಹಿಸಿ ನೀವನು ಮಾತ್ರ ಸುಖದಲ್ಲಿ ಲೀಲನಾಗಿರುವನಲ್ಲ. ಈತನು ಎಚ್ಚರಗೊಳ್ಳುವ ತನಕ ಕಾದು ಕುಳಿತಿದ್ದು ನಾನು ಬಂದ ಕಾರ್ಯವನ್ನು ಸಾಧಿಸಿಕೊಂಡೇ ಹೋಗುವೆನು. ಗೋಪಾಲಕನಾದ ನಾನು ಹೇ ಗೋಪಾಲನ ಪದದಡಿಯಲ್ಲಿ ಅಸಂಭವ, ಅಪಮಾನ, ನನಗೆ ಯೋಗ್ಯವಾದ ಸ್ಥಾನ ಶಿರೋಭಾಗ. ಮಾಧವ ಮಧುಸೂದನ ದೀನನ ಮೇಲೆ ಕೈ ಕಣಿಸವೇ ನಯ. ಮಾಧವ ಮಧುಸೂದನ, ಹೇ ಮಾಧವ ಮಧುಸೂದನ, ಈ ದೀನನ ಮೇಲೆ ಕರುಣಿಸದೇನಯ್ಯ. ಈ ದೀನನ ಮೇಲೆ ಕರುಣಿಸದೇನಯ್ಯ. ಹೇ ಮಾಧವ ಮಧುಸೂದನ, ಹೇ ಮಾಧವ ಮಧುಸೂದನ, ಈ ದೀನನ ಮೇಲೆ ಕರುಣಿಸದೇನಯ್ಯ. ದೀನರ ಸಲಹುವ ದಾನವ ವೈರಿ, ದೀನರ ಸಲಹುವ ದಾನವ ವೈರಿ, ಜ್ಞಾನವ ಮಾಡ್ಬೇನು ದಯ ತೋರು ಹರಿಯೇ. ಜ್ಞಾನವ ಮಾಡ್ಬೇನು ದಯ ತೋರು ಹರಿಯೇ. ಎಂದಿಗೆ ಕರುಣ್ ಹೇ ಮಾಧವ
ಕೇಶವ ನಿನ್ನಯ ನಾಮಾಮೃತವ ಕೇಶವ ನಿನ್ನಯ ನಾಮಾಮೃತವ ನೆನೆಯುತ್ತೆ ಭಜಿಸುತ್ತೆ ಈ ನನ್ನ ಜೀವ ನೆನೆಯುತ್ತೆ ಭಜಿಸುತ್ತೆ ಈ ನನ್ನ ಜೀವ ಎಂದಿಗೆ ಕರುಣಿಸಿ ಕಾಯುವೆ ತಂದೆ ಎಂದಿಗೆ ಕರುಣಿಸಿ ಕಾಯುವೆ ತಂದೆ ನಿನಗಾಗಿ ನಾನು ಓಡೋಡಿ ಬಂದೆ ನಿನಗಾಗಿ ನಾನು ಓಡೋಡಿ ಬಂದೆ ಹೇ ಮಾಧವ ಮಧುಸೂದನ ಹೇ ಮಾಧವ ಮಧುಸೂದನ ಈ ದೀನನ ಮೊರೆ ಕೇಳಿಸದೇನಯ್ಯ ಸಾರ್ಥಕಿ ಎಲ್ಲಿ ನನ್ನ ಪ್ರಾಣಸಕ ಇನ್ನೆಲ್ಲಿಯ ಪ್ರಾಣಸುಖ ನಿನ್ನ ವಿಳಂಬದಿಂದ ಎಲ್ಲವೂ ಹಾಳಾಯಿತು. ಏಕೆ ಏನಾಯಿತು ಸಾರ್ಥಕಿ? ನನಗೆ ಹೇಳಲು ಭಯ ಇಲ್ಲ, ನೀನೇ ನೋಡು. ಅಣ್ಣನಾದ ದುರ್ಯೋಧನ ನನಗಿಂತ ಮೊದಲೇ ದ್ವಾರಕೆಯಲ್ಲಿ ನಿನ್ನ ಆಲಸ್ಯ ಪ್ರವೃತ್ತಿಯ ಫಲವಾಗಿ ದುರ್ಯೋಧನನಿಂದ ಶ್ರೀಕೃಷ್ಣನ ಆಶ್ರಯವನ್ನು ಪಡೆಯುವನು. ಇದೆಂತಹ ವಿಡಂಬನೆ ಪಾರ್ಥ. ಇದು ವಿಳಂಬನೆ ಅಲ್ಲ ಸಾರ್ಥಕಿ, ಕುರು ಪಾಂಡವರ ದುರ್ದೈವ. ಅದಕ್ಕೆ ನಾವು ಮರುಗುವುದಾದರೂ ಏಕೆ? ಕೌರವರು ನಮ್ಮ ಆತ್ಮೀಯರಲ್ಲವೇ? ವಾಸುದೇವನ ಕೃಪಾದೃಷ್ಟಿಯು ಮೊದಲು ಅವರ ಮೇಲೆ ಬಿದ್ದರೆ ಸಂತೋಷದ ವಿಷಯವೇ. ಯುಧಿಷ್ಠಿರನು ತನ್ನ 4 ಸಹೋದರನ್ನು ಪಾಂಚಾಲಿ ಸಹಿತ ಮತ್ತೊಂದು ಸಾರಿ ಚಿರದಿನ ಸಲುವಾಗಿ ವನವಾಸಕ್ಕೆ ತೆರಳುವರು. ಅರ್ಜುನ, ನನ್ನನ್ನು ನೋಡಿ ನಿನಗೆ ಸಮಾಧಾನವೇ? ನೀನು ದ್ವಾರಕೆಗೆ ಹೊರಟಿದೆ ಎಂದು ತಿಳಿದ ಬಳಿಕವೇ ನಾನು ಹೊರಟದ್ದು. ಆದರೆ ನನ್ನ ಸುದೈವ ಬಲದಿಂದ ಮೊದಲೇ ಇಲ್ಲಿಗೆ ಬಂದಿರುವೆನು. ಗುರು ಸನ್ನಿಧಿಗೆ ದೇವರ ಮಂದಿರಕ್ಕೆ ಮೊದಲು ಹೋದರೇನು ಕೊನೆಗೆ ಹೋದರೇನು? ಅವರವರ ಭಾವಾನುರೂಪದ ಫಲವು ಅವರಿಗೆ ದೊರಕುವುದು ಸಿಹೋದನ. ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನಂಜಯ. ನಾನು ಇಂತಹ ಸಮಯದಲ್ಲಿ 4 ಕಡೆ ತಿರುಗಿ ನೋಡಿದರೆ ಹಲವು ಮಂದಿ ರಾಜರ ಬೆಂಬಲವು ದೊರೆಯುವುದು. ನಾನು ದ್ವಾರಕೆಗೆ ಬಂದಿದ್ದು ಈ ಮಹಿಮಾ ಮೂರ್ತಿಯ ಪಾತಳಿಗೆ ಕುಳಿತು 4 ಮಾತುಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ ಬಂದಿರುವೆನು. ಸರಿ ಸರಿ, ನೀನು ಯಾವ ಇಚ್ಛೆಯಿಂದಾದರೂ ಬಾ. ಆದರೆ ಈ ಸಾರಿ ಕೃಷ್ಣನು ನನ್ನ ಕೈಗೆ ಸಿಕ್ಕಿ ಬಿದ್ದರು ಅರ್ಜುನ. ಒಂದು ವೇಳೆ ಸಿಕ್ಕಿ ಬಿದ್ದರೂ ಸಂತೋಷವೇ. ಕುರು ಪಾಂಡವರ ದಮನಿಯಲ್ಲಿ ಒಂದೇ ವಂಶದ ಪವಿತ್ರ ರಕ್ತವು ಹರಿಯುವುದೆಂಬುದನ್ನು ನಾನು ಮರೆತಿಲ್ಲ. ದುರ್ಯೋಧನ, ನೀನು ಮರೆಯಬೇಡ. ನಾನು ಮರೆತಿಲ್ಲ ಅರ್ಜುನ, ನೀನು ಮರೆಯಬೇಡ. ಹೇ ಜನಾರ್ದನ, ಜಾಗೃತನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯನ ಸೀಮೆಗೆ ಸೇರಿಸು. ಅಂಧಾಕಾರದಿಂದ ಬೆಳಕಿನ ಕಡೆ ಕರೆದುಕೊಂಡು ಹೋಗು. ಮೃತ್ಯುವನ್ನು ಅರಿಸಿ ಅಮೃತತ್ವವನ್ನು ಕೊಡು. 7 ಚಕ್ರಪಾಣಿ, 3 ಲೋಕದ ಮಂಗಳವು ನಿನ್ನನ್ನೇ ಸೇರಿದೆ. ಅಂಧಕಾರ ಅರಿಸಿ ನಿನ್ನ ಸುಂದರವಾದ ನವ ತೋರೋ ಹರಿ. ಅಂಧಕಾರ ಅರಿಸಿ ನಿನ್ನ ಸುಂದರವಾದ ನವ ತೋರೋ ಹರಿ. ಅಂಧಕಾರ ಅರಿಸಿ ಸಿಂಧು ಶಯನ ನಿನ್ನ ಮಂದಾಸವ ತೋರೋ ಮುರಹರಿ. ಸಿಂಧು ಶಯನ ನಿನ್ನ ಮಂದಾಸವ ತೋರೋ ಮುರಹರಿ. ಅಂಧಕಾರ ಅರಿಸಿ ನಿನ್ನ ಸುಂದರವಾದ ನವ ತೋರೋ ಹರಿ. ಅಂಧಕಾರ ಅರಿಸಿ
ಸರ್ವದಾ ಮುಖ ತೋರಿ ಭಕ್ತರ ಮೊರೆ ಆಲಿಸಿ ಮೊರೆ ಶೌರಿ ಹರಿ ಸರ್ವದಾ ಭಕ್ತರ ಮೊರೆ ಆಲಿಸಿ ಮೌನವ ಕಳೆದು ಮಾನವ ಜೀವನ ಪರಮಾತ್ಮ ಮೌನವ ಕಳೆದು ಮಾನವ ಜೀವನ ಹಿತ ಬಯಸಿ ಪರೆಯೋ ಶ್ರೀ ಹರಿ ಅಂಧಕಾರ ಅರಿಸಿ ನಿನ್ನ ಸುಂದರ ವದನವ ತೋರೋ ಹರಿ ಅಂಧಕಾರ ಅರಿಸಿ ಅಂಧಕಾರ ಅರಿಸಿ ಅಂಧಕಾರ ಅರಿಸಿ ಅರ್ಜುನ ಬಂದು ಎಷ್ಟು ಹೊತ್ತಾಯಿತು? ಎಲ್ಲರೂ ಕುಶಲವೇ? ಚಚ, ಈ ಚರಣದಡಿಯಲ್ಲಿ ಏಕೆ ಕುಳಿತೆ ಪಾರ್ಥ? ಪರಮಾತ್ಮ, ನಿನ್ನ ಚರಣ ಸನ್ನಿಧಿಯೇ ನನಗೆ ಮಹಾಸ್ಥಾನ ಹಾಗೂ ಮಹಾಪ್ರಸಾದ. ಯಾರು? ಅರ್ಜುನ ಬಂದು ಎಷ್ಟು ಹೊತ್ತಾಯಿತು? ಎಲ್ಲರೂ ಕುಶಲವೇ? ಚಚ, ಈ ಚರಣದಡಿಯಲ್ಲೇಕೆ ಕುಳಿತ ಪಾರ್ಥ? ಆ ಪಾರ್ಶ್ವದಲ್ಲಿ ಪೀಠವಿರಲಿಲ್ಲವೇ? ನಿನ್ನ ಚರಣ ಸನ್ನಿಧಿಯೇ ನನಗೆ ಮಹಾಸ್ಥಾನ ಹಾಗೂ ಮಹಾಪ್ರಸಾದ. ಯಾರು? ಓಹೋ, ಭಾವ ಕೌರವೇಶ್ವರ ಬಂದವರು ನೀವಾದರೂ ನನ್ನನ್ನು ಎಚ್ಚರಿಸಬಾರದಿತ್ತೆ. ಹೇ, ಚಕ್ರವರ್ತಿಯಾದ ನೀನು ನನ್ನ ಸಮಯವನ್ನು ಕಾಯುವಂತಾಯ್ತಲ್ಲ ಭಾವ. ರಮಣ, ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು, ಆದರೆ ನಿದ್ರಾವೇಶಧಾರಿಗಳನ್ನು ಎಚ್ಚರಿಸಲು ಸಾಧ್ಯವೇ? ನಾನು ಬಂದು ಬಹಳ ಹೊತ್ತಾದರೂ ಎಚ್ಚರನಾಗದೆ ಎದ್ದು ಈಗ ನಿನ್ನ ಪ್ರಾಣ ಮಿತ್ರರಾದ ಪೋರ್ತನು ಬಂದೊಡನೆ ಜಾಗೃತನದೆಯಲ್ಲ, ಬಹಳ ಚೆನ್ನಾಗಿದೆ ಏ ನಿನ್ನ ಕಪಟ ನಾಟಕ. ಹಾಗೇನಿಲ್ಲ ಭಾವ, ನೀನು ಬಂದಿದ್ದನ್ನು ನೋಡಲೇ ಇಲ್ಲ. ಅದಿರಲಿ, ನೀವೀರ್ವರು ಏಕಕಾಲದಲ್ಲಿ ಇಲ್ಲಿಗೆ ಬಂದ ಸಮಾಚಾರ? ಸುದೇವ, ಪಾಂಡವರಿಗೂ ನಮಗೂ ಬೇಕರವಿದ್ದು ಅರ್ಥವಾಗಿದೆ. ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸುವಂತೆ ಕೇಳಲು ಬಂದಿರುವೆನು. ಅರ್ಜುನ, ಪರಮಾತ್ಮ, ಹಾಗಾದರೆ ನೀನು ಸಹ ಯಾದವರ ಸಹಾಯವನ್ನು ಅಪೇಕ್ಷಿಸಿ ಬಂದಂತೆ ತೋಚುತ್ತಿರುವುದು. ಪರಮಾತ್ಮ, ಯುದ್ಧದ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದು. ಏನು ಮಾವ ನಿನ್ನ ಸಲಹೆ? ಹೇಳುವೆನು, ಕೇಳು. ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ ಗತಿಸಿ ಮರಳಿ ಭೂಮಿಗೆ ಬಂದರೆ ಸ್ಥಿರವಲ್ಲದ ಮಾನವ ಆಸೆಯೇಕೋ ನಿರಾಸೆ. ನನ್ನ ಮಾತನ್ನು ಕೇಳು. ಕಂಡ ಪ್ರಳಯದಿಂದ ಲಾಭವ್ಯಾರ ಸಂತಾಪ ದುರಿತ ಬೇಟವೈಯಟ ಸಂತಾಪ ದುರಿತ ಬೇಟವೈಯಟ ಸಮರಸ ಅನುಚಿತ ಭರತ ಕಂಡ ಪ್ರಳಯದಿಂದ ಲಾಭವ್ಯಾರಿಗೋ ಭಾವ, ನನ್ನ ಮಾತು ಕೇಳು. ಸದೆಯರೊಡನೆ
ಒಂದು ಬಳಗರತದಿಂದ ಮರಣವೋ ಮಾಡಬೇಡ ಅಂತ ನಾಗು ದುಡುಕಬೇಡ. ಮರಣವೋ ಮಾಡಬೇಡ ಗಂಟನಾಗು ದುಡುಕಬೇಡ. ಭರತ ಕಂಡ ಪ್ರಳಯದಿಂದ ಲಾಭವ್ಯಾರಿಗೋ ಸಂತಾಪ ದೂರಿತ ಬೇಡವೀಯತ ಸಮರಸ ಅನುಚಿತ. ಭರತ ಕಂಡ ಪ್ರಳಯದಿಂದ ಲಾಭವ್ಯಾರಿಗೋ ಲಾಭವ್ಯಾರಿಗೋ ಲಾಭವ್ಯಾರಿಗೋ. ಭಾವ, ಶತಕೋಟಿ ರಾಜರುಗಳು ಆಳಿ ಅಳಿದು ಹೋಗಿರುವ ಈ ಮಣ್ಣನ್ನು ನಂಬಿ ಗೆದ್ದವರ್ಯಾರು? ಯಾರು ಈ ಭೂಮಿಯನ್ನು ಒತ್ತೊಯ್ಯಲಿಲ್ಲ. ಕೇವಲ ರಾಜ್ಯದ ಮೇಲಿನ ಆಸೆಗೋಸ್ಕರ ಈ ಪವಿತ್ರವಾದ ಮಾತೃಭೂಮಿಯನ್ನು ರಕ್ತದ ಮಡುವಿನಲ್ಲಿ ತೂವಿಸಿರುವುದೇಕೆ? ನೀವು ಪಾಂಡವರು ಸಹೋದರರಲ್ಲವೇ? ಅನ್ಯೋನ್ಯ ಮೈತ್ರಿಯಿಂದ ರಾಜ್ಯವನ್ನಾಳುವುದು ಧರ್ಮವಲ್ಲವೇ ಭಾವ? ಕೃಷ್ಣ, ರಾಜನೀತಿ ಧರ್ಮಶಾಸ್ತ್ರದ ವಿಚಾರದಲ್ಲಿ ನಿನಗಿಂತಲೂ ಹೆಚ್ಚಿನ ಪರಿಶ್ರಮವು ನನಗುಂಟು. ನಿನ್ನ ಉಪದೇಶವನ್ನು ನಿಲ್ಲಿಸಿ ಮೊದಲು ನಮ್ಮಿಬ್ಬರ ಬೇಡಿಕೆಯನ್ನು ಈಡೇರಿಸು. ಅರ್ಜುನ, ಪರಮಾತ್ಮ, ಕೇಳಿದೆ ನಮ್ಮ ಅಣ್ಣನಾಡುತ್ತಿರುವ ಮಾತುಗಳನ್ನು. ಪರಮಾತ್ಮ, ನಿನ್ನ ಕೃಪಾದೃಷ್ಟಿಯು ಮೊದಲು ನನ್ನ ಮೇಲೆ ಬಿದ್ದರಿಂದ ನೀನು ನನಗೆ ಸಹಾಯ ಮಾಡಲೇಬೇಕು ಪರಮಾತ್ಮ. ಎಲ್ಲೋ ಕಪಟಿ, ಇಲ್ಲ, ನಾನು ಮೊದಲು ಬಂದೆ. ಕೃಷ್ಣ, ಯಾರು ನಿನ್ನ ಬಳಿಗೆ ಮೊದಲು ಬಂದವರು ಅವರ ಪಕ್ಷವನ್ನು ವಹಿಸುವುದು ವಿರೋಚಿತವಾದ ಧರ್ಮ. ಮೊದಲು ಬಂದವರು ನಾನು. ನನ್ನ ಪಕ್ಷವನ್ನು ವಹಿಸಿದರೆ ಧರ್ಮವನ್ನು ಪಾಲಿಸಿದಂತಾಗುವುದು. ಭಾವ, ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಆದರೆ ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆ. ಪಾರ್ಥನಾದರೂ ನಿನಗಿಂತಲೂ ಚಿಕ್ಕವನು. ಆತನಿಗೆ ಬೇಕಾದದ್ದನ್ನು ಮೊದಲು ಕೇಳುವ ಅಧಿಕಾರವು ಆತನಿಗಿರುವುದು. ಎಲ್ಲ ಕಪಟಿ, ಭಾವ, ಹಾಗೆಂದು ದುಡುಕುವುದು ಬೇಡ. ನಾನು ನಿಮ್ಮಿಬ್ಬರಿಗೂ ಸಹಾಯ ಮಾಡುವೆನು. ಈಗ ಕೇಳಿರಿ, ಅಪ್ರತಿಮ ವೀರಭಟರಿಂದ ಕೂಡಿದ ನನ್ನ ಬಲರಾಮ ಸಹಿತ ಯಾದವಾಕ್ಷರಣಿ ಸೈನ್ಯದಳವೇ ಒಂದು ಕಡೆಯಾದರೆ ಯುದ್ಧ ವಿಮುಖನು ನಿರಾಯುಧನು ನಿರಸ್ತ್ರನಾದ ನಾನೇ ಮತ್ತೊಂದು ಕಡೆ. ಪಾರ್ಥ, ಇವೆರಡರಲ್ಲಿ ನಿನಗೆ ಯಾವುದು ಬೇಕು? ಯದುಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವೆನು. ನಿರಾಯುಧನು ನಿರಸ್ತನೂ ಆದ ಈತನಿಂದೇನು ಪ್ರಯೋಜನ? ಕೃಷ್ಣ, ಪಾಂಡವ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೊ. ಗುರುದೇವ ಬಲರಾಮ ಸಹಿತ ಯಾದವಾಕ್ಷರಣಿ ಸೈನ್ಯವೇ ನನ್ನ. ಭಲೆ ಭಲೆ ಭಾವ, ಚಕ್ರವರ್ತಿಯಾದ ನೀನು ನಿನ್ನ ಸಾಹಸಕ್ಕೆ ತಕ್ಕದ್ದನ್ನು ಪಡೆದುಕೊಂಡೆ. ನಡೆ ಭಾವ, ಸೈನ್ಯಕ್ಕೆ ಆಗ್ರಹ ಮಾಡುವೆನು. ಕಪಟ ನಾಟಕ ಸೂತ್ರಧಾರಿ, ಭಕ್ತರನ್ನೆಚ್ಚರಿಸುವ ಈ ನಿನ್ನ ಕಣ್ಸನ್ನೆಯ ಮಾಯಾ ನಾಟಕವನ್ನು ನಾನೇನು ಅರಿಯದವನೆಂದು ಭಾವಿಸಿದ್ಯಾ ಕೃಷ್ಣ? ಬಳಿರೇ, ಏನಿದು ಕಣ್ಸನ್ನೆಯ ಕಪಟ ಮೋಸ? ಬಳಿರೇ, ಏನಿದು ಕಣ್ಸನ್ನೆಯ ಕಪಟ ಮೋಸ? ಭರತ ಕಂಡ ಸ್ವತಂತ್ರ ಪ್ರಳಯ ಸಮರ, ಶತ್ರುದೋಹ ಪ್ರಚಂಡ ರಕ್ತ ಕೋಡಿಯಾರಿಸಿ ರಜತಾಂಡವ ಪ್ರಳಯ ಸಿಂಹನಾದ ಧರಣಿ ಸಾಹಸ ಚತುರ ಏ ಕೌರವೇಶ್ವರ ರಣದೋಳ್ ಆಯುಧವೊಂದರಿಸದಿರೇ ಪಾಂಡವರದೆಂತು ಪಾಲಿಪೆಯೋಳ್ ನೋಡುವೆನು ನಿನ ಪಂಥ ತಂತ್ರ ನಿಪುಣ
ಅವತಾರ ಪುರುಷ ಮುಕುಂದ ಕೃಷ್ಣ. ಏನು ಬಹು ಕಬಡ್ಡಿ, ಬಹು ಪಕ್ಷಪಾತಿ. ಪಾಂಡವರೆಂದರೆ ನಿನಗೆ ಬಹು ಮಮತೆ. ಅದರಲ್ಲಿ ಈ ಪಾರ್ಥನಾದರೂ ನಿನ್ನ ಪ್ರಾಣಸಕ. ಹೇಗಿರುವಲ್ಲಿ ನಾವು ನಿಮ್ಮೊಡನೆ ಬೆರೆಯಲು ಬಂದರೆ ಅದು ಸಾಧ್ಯವೇ? ಆದರೂ ಬಾಧಕವಿಲ್ಲ ಕೃಷ್ಣ. ಯೋಧದಲ್ಲಿ ಆಯುಧವನ್ನು ಹಿಡಿದು ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ವಾಚನ ಕೊಟ್ಟಿರುವೆ. ವಾಚನ ಭ್ರಷ್ಟನಾದಿ ಎಚ್ಚರ. ಮತ್ತೆ ಕೊಟ್ಟ ಮಾತನ್ನು ಎಂದಾದರೂ ಮರೆಯುವುದುಂಟೆ? ಅದು ನಿನ್ನ ವಿಚಾರದಲ್ಲಿ. ಆ ಮಾತುಗಳೆಲ್ಲ ಈಗೇತಕ್ಕೆ ನಡೆಬಾವ ಸೈನ್ಯಕ್ಕೆ ಆಗ್ರಹ ಮಾಡುವೆನೋ? ಓ ಸುದೇವ, ಒಳ ಸಂಚು ಫಲಿಸಿತೆಂದು ಹೆಜ್ಜೆ ಮೆರೆಯಬೇಡ. ಮುಂದೆ ಸಂಧಿಸೋಣ ಸಮರ ಭೂಮಿಯಲ್ಲಿ. ಕೃಷ್ಣ, ಈಗ ನನ್ನ ಪ್ರಯತ್ನವು ಸಾರ್ಥಕವಾಯಿತು. ಆರ್ಯವರ್ತನಾದ ಯೋಗಿ ಶ್ರೇಷ್ಠನು ನನ್ನ ಪ್ರಾಣಸಕವಾದ ಭಗವಾನ್ ವಾಸುದೇವನು ನಮ್ಮ ಪಕ್ಷವನ್ನು ವಹಿಸಿದನು. ನನ್ನ ದ್ವಾರಕ ಯಾತ್ರೆಯು ಸಫಲವಾಯಿತು. ಅರ್ಜುನ, ಅರ್ಜುನ, ಪರಮಾತ್ಮ, ಎಂತಹ ಅಕಾರ್ಯವನ್ನು ಮಾಡಿದೆ ಅರ್ಜುನ. ಸ್ವಹಸ್ತದಿಂದ ಪರಾಜಯಕ್ಕೆ ಆಹ್ವಾನ ಕೊಟ್ಟೆ ಅಲ್ಲ ಅರ್ಜುನ. ಹರಿತವಾದ ಖಡ್ಗವನ್ನು ಬಿಸಿಟ್ಟು ಮೊರೆಯನ್ನು ಆಶ್ರಯಿಸುವ ಮಂದಮತಿಗಳಂತೆ ಮುಂದೆ ರಣಧುರುಂಧರರಾಗಿ ಮೆರೆಯುವ ಯಾದವ ಸಹಿತ ಅಕ್ಷೋಣಿ ಸೈನ್ಯದಳ ಪಡೆಯುವುದನ್ನು ಬಿಟ್ಟು ನಿರಾಯುಧನು ನಿರಸ್ತನೂ ಆದ ನನ್ನನ್ನೇಕೆ ಪಡೆದೆ ಪಾರ್ಥ? ಪರಮಾತ್ಮ, ನನ್ನಲ್ಲಿ ಇಂದ್ರಜಾಲ ಬೇಕೆ? ಪರಮಾತ್ಮ, ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ. ಬೇಕಾದದ್ದು ನೀನು. ನಿನ್ನನ್ನು ಹೊಂದಿದೆ ಕೃಷ್ಣ. ಯುದ್ಧದಲ್ಲಿ ನೀನು ನನ್ನ ಸಾರಥಿಯಾಗು. ನಿರ್ಗತಿಕರ ಗತಿಯು ಪ್ರತಪಷ್ಟರ ಮಾರ್ಗದರ್ಶಕನಾದ ನೀನು ನನ್ನ ರಥದ ರಾಷ್ಟ್ರವನ್ನು ಹಿಡಿ, ರಜ್ಜುಗಳನ್ನು ಹಿಡಿಯಲಿ. ಆಗ ನಾನು ನೋಡುವೆನು, ಶತ್ರುಗಳು ನೋಡುವರು, ಜಗತ್ತು ನೋಡುವುದು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡ ನಲಿಯುವುದನ್ನು, ಮಾನವನ ನೀತಿ ಪಕ್ಷದಲ್ಲಿ ಪುಣ್ಯವು ಪ್ರತಿಷ್ಠಿತವಾಗುವುದನ್ನು. ಅರ್ಜುನ, ದೇವರು ದೇವರು ಎಂದು ನನ್ನನ್ನು ಕಟ್ಟಿಕೊಂಡು ಒದ್ದಾಡುತ್ತಿರುವೆಯಲ್ಲ, ಅಂತಹ ದೈವತ್ವವು ನನ್ನಲ್ಲೇನಿದೆ ಅರ್ಜುನ? ಪರಮಾತ್ಮ, ನಿನ್ನಲ್ಲಿ ಇಂದ್ರಜಾಲ ಬೇಕೆ? ಅರ್ಜುನ, ಪರಮಾತ್ಮ, ಮಾಧವ ನಿನ್ನಯ ದಯದಿ ದಯದಿ, ಮಾಧವ ನಿನ್ನಯ ದಯದಿ ಒಂದೆವು ನಾವು ಜಯವಿಲ್ಲದೆ ಜಗದಿ. ಪರಮಾತ್ಮ, ಒಂದೆವು ನಾವು ಜಯವಿಲ್ಲದೆ ಜಗದಿ, ಮುರಹರಿ ನಿನ್ನಯ ಬಲುಮೆಯ ಬಲದಿ. ಅರ್ಜುನ, ಪರಮಾತ್ಮ, ಮುರಹರಿ ನಿನ್ನಯ ಬಲುಮೆಯ ಜಗದಿ, ಮಾಧವ ನಿನ್ನಯ ದಯದಿ ದಯದಿ, ಮಾಧವ ನಿನ್ನಯ ದಯದಿ. ಅರ್ಜುನ, ಕಾತುರವೇ ತಕ ವಿಜಯ ವಿಜಯ, ಕಾತುರವೇ ತಕ ವಿಜಯ. ಕರದೊಳು ಗಾಂಡೀವ ಹಿಡಿದೆಯೋ ದುಡದೆ. ಅರ್ಜುನ, ಕರದೊಳು ಗಾಂಡೀವ ಹಿಡಿದೆಯೋ ದುಡದೆ, ಎದೆಗೆಡದಿರು ಜೋಕೆ ಕಡುದಿರ ನೆನೆಸಿದೆ. ಅರ್ಜುನ, ಎದೆಗೆಡದಿರು ಜೋಕೆ ಕಡುದಿರ ನೆನೆಸಿ, ಕಾತುರವೇ ತಕೋ ವಿಜಯ ವಿಜಯ, ಕಾತುರವೇ ತಕೋ ವಿಜಯ.
ಪಾರ್ಥ ವಿಜಯಕ್ಕೆ ಕಾರಣ ಕರ್ತನು ನೀನೆ, ವಿಜಯಕ್ಕೆ ಕಾರಣ ಕರ್ತನು ನೀನೆ. ಪಾರ್ಥ ಸಾಹಸ ನಿನ್ನದು ಸಾಧಿಸುವನು ನಾನು, ಸಾಹಸ ನಿನ್ನದು ಸಾಧಿಸುವನು ನಾನು, ಸಾಹಸ ನಿನ್ನದು ಸಾಧಿಸುವನು ನಾನು. ಪಾರ್ಥ ಮಾಧವ ನಿನ್ನಯ ದಯದಿ ದಯದಿ, ಮಾಧವ ನಿನ್ನಯ ದಯದಿ. ಪಾರ್ಥ ನಿನ್ನಯ ಹಿತವ ಸತತವೋ ನಾ ಬಯಸೆ. ಪಾರ್ಥ ಪಾರ್ಥ ನಿನ್ನಯ ಹಿತವ ಸತತವೋ ನಾ ಬಯಸೆ. ಅನವರತವು ನಿನ್ನ ಬಿಡದನೆ ಕೊರವೆ, ಅನವರತವು ನಿನ್ನ ಬಿಡದನೆ ಕೊರವೆ. ಮನದಳು ಮಾನವ ಪಾರ್ಥ ಪಾರ್ಥ ಅನವರತವು ನಿನ್ನ ಬಿಡದನೆ ಕೊರವೆ. ಮನದಳು ಮಾನವ ಬಿಡು ಬಿಡು ಪ್ರಿಯ ಸಖ. ಪಾರ್ಥ ಆತ್ಮ ಮನದಳು ಮಾನವ ಬಿಡು ಬಿಡು ಪ್ರಿಯ ಸಖ. ಸಾಧಿಸು ಕಾರ್ಯವ ಭಯವೇ ತಕೆಯಿನ್ನ, ಸಾಧಿಸು ಕಾರ್ಯವ ಭಯವೇ ತಕೆಯಿನ್ನ. ಸಾಧಿಸು ಕಾರ್ಯವ ಭಯವೇ ತಕೆಯಿನ್ನ, ಸಾಧಿಸು ಕಾರ್ಯವ ಭಯವೇ ತಕೆಯಿನ್ನ. ಕಾತುರವೇ ತಕ್ಕ ವಿಜಯ ವಿಜಯ, ಕಾತುರವೇ ತಕ್ಕ ವಿಜಯ ವಿಜಯ. ಕೃಷ್ಣ ಮಾಧವ ಪರಮಾತ್ಮ. ಅರ್ಜುನ ಪರಮಾತ್ಮ ಅಂತೂ ನಿನ್ನ ಒಳ್ಳೆಯ ಮಾತುಗಳಿಂದಲೇ ನನ್ನನ್ನು ನಿನ್ನ ರಥದ ಸಾರಥಿಯನ್ನಾಗಿ ಮಾಡಿಕೊಂಡೆ. ಇರಲಿ, ಭಕ್ತರ ಅಭಿಷ್ಟೆ ಅಂತ ನಡೆಯುವುದು ನನ್ನ ಕರ್ತವ್ಯ. ಇಲ್ಲಿ ನಡೆದ ಶುಭ ಸಮಾಚಾರವನ್ನು ಭೀಮ ಧರ್ಮಾದಿಗಳಿಗೂ ತಿಳಿಸುವಂತನಾಗು. ನಾನಿನ್ನು ಬರಲೇ ಅರ್ಜುನ. ಆಗಬಹುದು ಪರಮಾತ್ಮ. ಧನ್ಯನಾದೆನ ಹರಿಯೇ, ಧನ್ಯನಾದೆನ. ಧನ್ಯನಾದೆನ ಹರಿಯೇ, ಧನ್ಯನಾದೆನ. ಮನ್ಯನಾದೆ ಇಂದು ತಮ್ಮ ತವ ಕರುಣೆಯ ಬಲದಿ, ಮನ್ಯನಾದೆ ಇಂದು ತಮ್ಮ ತವ ಕರುಣೆಯ ಬಲದಿ. ಧನ್ಯನಾದೆನ ಹರಿಯೇ, ಧನ್ಯನಾದೆನ. ಪರಿ ಪರಿ ಪರಿಭವದಿಂದ ಪರಿಹರಿಸಿ ಕಾಯೋ ಪ್ರಭುವೇ. ಪರಿ ಪರಿ ಪರಿಭವದಿಂದ ಪರಿಹರಿಸಿ ಕಾಯೋ ಪ್ರಭುವೇ. ಚರಣ
ಚರಣದಲ್ಲಿ ಶಿರವಾಗಿಡುವೆ. ಪರಿಹರಿಸಿ ಕಾಯೋ ಪ್ರಭುವೇ, ಚರಣದಲ್ಲಿ ಶಿರವಾಗಿಡುವೆ. ಧನ್ಯನಾದೆನ ಹರಿಯೇ, ಧನ್ಯನಾದೆನ. ಕದನದಲ್ಲಿ ಕುರುಪತಿ ಜಯವ ಅದಗೆಡಿಸಿ ಗೆಲುವೆ ತರುವೆ ನಾವು. ಕದನದಲ್ಲಿ ಕುರುಪತಿ ಜಯವ ಅದಗೆಡಿಸಿ ಜಯವ ತರುವೆ ನಾವು. ಮಾಧವನೇ ನೀ ನನಗೊಲಿದು ಸಾರಥಿಯ ರೂಪವ ಧರಿಸಿದೆಯ. ಮಾಧವನೇ ನೀ ನನಗೊಲಿದು ಸಾರಥಿಯ ರೂಪವ ಧರಿಸಿದೆಯ. ಧನ್ಯನಾದೆನ ಹರಿಯೇ, ಧನ್ಯನಾದೆನ. ನನ್ನ ದ್ವಾರಕಾ ಯಾತ್ರೆಯು ಸಫಲವಾಯಿತು. ಕಾಪಡಿಯಾದ ಕೃಷ್ಣನು ಪಾಂಡವರ ರಕ್ಷಣಾ ಭಾರವನ್ನು ವಹಿಸಿಕೊಂಡು ಗುರುದೇವ ಬಲರಾಮ ಸಹಿತ ಯಾದವಾಕ್ಷಣಿ ಸೈನ್ಯ ಎನ್ನ ಕೈವಶ. ಎಲ್ಲವೂ ಅದು ಮರಾದ ಪಾಂಡವರೇ ಮುಂಬರುವ ಬೇಕರ ರಾಜ್ಯದಲ್ಲಿ ಕೃಷ್ಣನು ಈ ಕೌರವನ ಆರಾಟದ ವಿಜಯದ ಆರಾಟ, ಪಾಂಡುನಂದನರ ಈ ರಾಟ ಕುರುಕ್ಷೇತ್ರದ ಧರ್ಮಕ್ಷೇತ್ರ. ಧರ್ಮಕ್ಷೇತ್ರ ಕುರುಕ್ಷೇತ್ರ ಕರು ಪಾಂಡವರಿಗೆ ಇದು ಯುದ್ಧ ಕ್ಷೇತ್ರ. ಇದು ಯುದ್ಧ ಕ್ಷೇತ್ರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ. ಕುರು ಪಾಂಡವರಿಗೆ ಇದು ಯುದ್ಧ ಕ್ಷೇತ್ರ. ಇದು ಯುದ್ಧ ಕ್ಷೇತ್ರ. ಕೃಷ್ಣನಿಂದ ಪಡೆದು ಬಂದ ಯಾದವ ಸೈನ್ಯ, ಕೃಷ್ಣನಿಂದ ಪಡೆದು ಬಂದ ಯಾದವ ಸೈನ್ಯ, ಕೃಷ್ಣನನ್ನೇ ಮಾಡಿ ಬರುವ ಪಾಂಡವ ಸೈನ್ಯ. ಕೃಷ್ಣನಿಂದ ಪಡೆದು ಬಂದ ಯಾದವ ಸೈನ್ಯ, ಕೃಷ್ಣನನ್ನೇ ಮಾಡಿ ಬರುವ ಪಾಂಡವ ಸೈನ್ಯ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ. ಕುರು ಪಾಂಡವರಿಗೆ ಇದು ಯುದ್ಧ ಕ್ಷೇತ್ರ. ಇದು ಯುದ್ಧ ಕ್ಷೇತ್ರ. ತಾತ ಭೀಷ್ಮ ಖ್ಯಾತಿದ್ರೋಣ ಅಶ್ವತ್ಥಾಮನು, ತಾತ ಭೀಷ್ಮ ಖ್ಯಾತಿದ್ರೋಣ ಅಶ್ವತ್ಥಾಮನು, ಶಲ್ಲ ಶಕುನಿ ಸೈಂಧವಾದಿ ಸಮರ ಕರ್ಣರು. ತಾತ ಭೀಷ್ಮ ಖ್ಯಾತಿದ್ರೋಣ ಅಶ್ವತ್ಥಾಮನು, ಶಲ್ಲ ಶಕುನಿ ಸೈಂಧವಾದಿ ಸಮರ ಕರ್ಣರು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ. ಕುರು ಪಾಂಡವರಿಗೆ ಇದು ಯುದ್ಧ ಕ್ಷೇತ್ರ. ದೇವನನ್ನು ಸೀಳಿ ಬರುವ ನನ್ನ ತಮ್ಮನು, ದೇವನನ್ನು ಸೀಳಿ ಬರುವ ನನ್ನ ತಮ್ಮನು, ಭಾರತದ ಶಿರ ಆರಿಸುವ ವೀರಕರ್ಣನು. ದೇವನನ್ನು ಸೀಳಿ ಬರುವ ನನ್ನ ತಮ್ಮನು, ಭಾರತದ ಶಿರ ಆರಿಸುವ ವೀರಕರ್ಣನು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ. ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಇದು ಯುದ್ಧ ಕ್ಷೇತ್ರ. ಇದು ಧರ್ಮಕ್ಷೇತ್ರ. ಇದು ಕುರುಕ್ಷೇತ್ರ.
ಅಲೆ ಅಲೆಯಾಗಿ ನನ್ನ ಮನಕ್ಕೆ ನೀ ತೇಲಿ ಹೋಗಿ ನೀನು ನನ್ನಲ್ಲಿ ಪರಿಪೂರ್ಣಳಾಗಿ ನೀನು ನನ್ನಲ್ಲಿ ಪರಿಪೂರ್ಣಳಾಗಿ ಮುರುಳಿಯ ಗಾನಕ್ಕೆ ಮರುಳಾಗಿಯ ಎನ್ನ ಮನಸ್ಸಿನ ಆಸೆಯ ನಿನ್ನ ತಂದೆಯ ಮನಸ್ಸಿನ ಆಸೆಯ ನಿನ್ನ ತಂದೆಯ ಮುರುಳಿಯ ಗಾನಕ್ಕೆ ಮರುಳಾಗಿಯ ಹಾಗಾದ್ರೆ ಯುದ್ಧವು ನಿಶ್ಚಿತ. ನಾನು ಮೊದಲೇ ಹೇಳಲಿಲ್ಲವೇ, ಯುದ್ಧವೆಂದರೆ ನಿಮ್ಮ ಹೃದಯವು ನಲಿದಾಡುವನೆಂದು. ಉಪಾಯವಿಲ್ಲ ಪ್ರಿಯತಮೆ, ಯುದ್ಧವಿಂದು ಅನಿವಾರ್ಯ. ಆದರೆ ಇದ್ದಂತಹ ಯುದ್ಧ ವಿಶ್ವ ಸೃಷ್ಟಿಯಲ್ಲಿ ಹಿಂದೆಂದು ಕಂಡಿರದ ಅಚಿಂತ್ಯ ಹತ್ಯಾಕಾಂಡ. ಒಂದು ಕಡೆ ಕೌರವರ 11 ಅಕ್ಷೋಣಿ ಸೈನ್ಯದಳ, ದ್ರೋಣ, ಭೀಷ್ಮ, ಕರ್ಣ, ಕೃಪ, ಅಶ್ವತ್ಥಾಮ ಮುಂತಾದ ಮಹಾರಥಿಕರು. ಮತ್ತೊಂದು ಕಡೆ ಪಾಂಡವರ 7 ಅಕ್ಷೋಣಿ ಸೈನ್ಯದಳ. ಈ ಯುದ್ಧ ಮುಗಿದ ಮೇಲೆ ಮಾನವನ ಜೀವನ ರಾಶಿಯಲ್ಲಿ ಅದೆಷ್ಟು ಜನ ಜೀವಂತವಾಗಿ ಉಳಿವರೋ ನಾನ್ ಕಾಣೆ. ಯುದ್ಧ ಯುದ್ಧ ಪ್ರಪಂಚದ ಅನಂತ ಪ್ರಳಯ, ಅಸೀಮ ಧ್ವಂಸ. ಸಮಾಧಾನ ಸಮರದಿಂದ ಧರಣಿ ಪಾಪಾರಣಿ ಧರಣಿ ಪಾಪ
ರುಕ್ಮಿಣಿ, ಸ್ವಾಮಿ. ಶಾಂತಿಯಿಂದ ಸೃಷ್ಟಿಯು ವಿಕಾಸವಾಗುವುದಿಲ್ಲ. ಪುರಾತನದ ಅಳಿವೆ ನೂತನದ ಆವಿಷ್ಕಾರ. ಯುದ್ಧವಿಂದು ಅನಿವಾರ್ಯ. ಆದರೆ ಈ ಯುದ್ಧದಲ್ಲಿ ನಾನು ನೂತನ ಜಗತ್ತನ್ನು ನಿರ್ಮಿಸುವೆನು. ನನ್ನ ಸಮರಗೀತೆಯು ಮಾನವರಿಗೆ ಭಕ್ತಿಯ ಪರಾಕಾಷ್ಠೆಯನ್ನು ಬೋಧಿಸುವುದು. ವೀರರ ರಕ್ತದಿಂದ ಪೃಥ್ವಿಯ ಕಲುಷವನ್ನು ತೊಳೆಯುವೆನು. ಕುರುಕ್ಷೇತ್ರದ ಒಂದೊಂದು ಧೂಳಿನ ಕಣವನ್ನು ವೀರರ ರಕ್ತರಸದಿಂದ ತೋಯಿಸಿ ವೀರದರ್ಪದಿಂದ ಸುಸಜ್ಜಿತವಾಗಿ ಮಾಡಿ ಒಂದು ಪುಣ್ಯ ಬೀಜವನ್ನು ನೆಡುವೆನು. ಆ ಬೀಜವು ಅಂಕುರಿಸಿ ಮರವಾಗಿ ದರ್ಶನ, ವಿಜ್ಞಾನ, ಧರ್ಮ, ರಾಜನೀತಿ ಮುಂತಾದ ಅನಗ್ಯ ಫಲಪುಷ್ಪಗಳನ್ನು ಜಗತ್ತಿಗೆ ಕೊಡುವುದು ಪ್ರೇಯಸಿ. ನಿಮ್ಮ ಸ್ಪರ್ಶಾಮೃತ ಸಂಜೀವಿನಿ ದೃಷ್ಟಿ ಮಾತ್ರದಿಂದಲೇ ಜಡ ಜಗತ್ತನ್ನೇ ಜಯಿಸಬಲ್ಲೆ. ಅದನ್ನುಳಿದು ರಕ್ತಪಾತದ ಅವಶ್ಯಕತೆ ಏಕೆ ಪ್ರಿಯ? ರುಕ್ಮಿಣಿ, ಕಾಲ ಸರ್ಪವನ್ನು ಕಚ್ಚಿದವರನ್ನು ಮೃತ್ಯು ಮುಖದಿಂದ ರಕ್ಷಿಸಬೇಕಾದರೆ ವಿಷಸ್ಪರ್ಶವಾದ ಅವಯವನ್ನು ಛೇದಿಸದ ಹೊರತು ಮತ್ಯಾವ ಉಪಾಯವಿಲ್ಲ. ಆರ್ಯವರ್ಧಕ್ಕೀಗ ಅಂತಹ ಅವ್ಯವಸ್ಥೆ ಉಂಟಾಗಿದೆ. ಅಭಿಮಾನ ಸುರೆಯಿಂದ ಪ್ರಮರ್ತರಾದ ಕ್ಷತ್ರಿಯರ ನರನಾಡಿಗಳಲ್ಲಿ ರಕ್ತಾಧೀಶವು ಹೆಚ್ಚಿ ಅಧರ್ಮ ಎಂಬ ರೋಗದ ಅಂಕುರವು ಕಾಣಿಸಿಕೊಂಡಿದೆ. ಇದನ್ನು ರಕ್ತಾಕ್ಷಯದಿಂದ ಸಂಪೂರ್ಣವಾಗಿ ನಾಶ ಮಾಡದ ಹೊರತು ಧರ್ಮ ಸ್ಥಾಪನೆ ಆಗುವುದಿಲ್ಲ. ರುಕ್ಮಿಣಿ, ಇಷ್ಟೊಂದು ಜನರ ಮರಣದಿಂದ ಧರ್ಮ ಸಂಸ್ಥಾಪನೆ ಆಗುವುದಾದರೆ ಅಂತಹ ಧರ್ಮಕ್ಕೆ ನನ್ನ ಶತಾಧಿಕ ಧಿಕ್ಕಾರವಿರಲಿ. ಮತ್ತೊಂದು ಬಾರಿ ಶಾಂತಿ ಸಂಧಾನಕ್ಕಾಗಿ ಪ್ರಯತ್ನಿಸಬಹುದಲ್ಲವೇ? ರುಕ್ಮಿಣಿ ಸ್ವಾಮಿ, ನಿನ್ನ ಮಾತಿನಂತೆ ನಾನು ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುವೆನು. ಆದರೆ ನನ್ನ ಈ ಕೊನೆಯ ಪ್ರಯತ್ನವು ಸಫಲವೋ ವಿಫಲವೋ? ಪ್ರಯತ್ನಿಸಿ ನೋಡಿ ಸ್ವಾಮಿ, ಸಫಲಗೊಳ್ಳುವುದು. ರುಕ್ಮಿಣಿ, ಸ್ವಾಮಿ, ನಾನು ಹಸ್ತಿನಾವತಿಗೆ ತೆರಳುವ ಮುನ್ನ ನಮ್ಮ ಈ ಪ್ರಣಯ ರಾಗವು ಸಂಗೀತ ನೃತ್ಯದೊಂದಿಗೆ ಸಾಗಲಿ. ಹಾಗೆ ಆಗಲಿ ಸ್ವಾಮಿ. ಸ್ವಾಮಿ,
ತಾಳವದರಿಸಿ ಮಂದಾಸದೆ ಒಲವನ್ನು ತೋರೆ ಮಿನುಗ ಪೀತಾಂಬರಿ ತಾರೆ ಒಲವನ್ನು ತೋರೆ ಮಿನುಗ ಪೀತಾಂಬರಿ ನಯನ ಮನೋರಿಯೇ ಸುಂದರವದನೆ ನಯನ ಮನೋ